ವೀರೇಶ್ ಮೇಲೆ ಕಾರ್ಪೊರೇಟರ್ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಪಾಲಿಕೆ ಸಿಬ್ಬಂದಿಯಿಂದ ಪ್ರತಿಭಟನೆ ಮುಂದುವರೆದಿದೆ. ಎಇಇ ವೀರೇಶ್ ಮೇಲೆ ಕಾರ್ಪೊರೇಟರ್ ಕುಬೇರ್ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ಸಿಬ್ಬಂದಿಯಿಂದ ಪ್ರತಿಭಟನೆ ಮುಂದುವರೆದಿದೆ. ಬಳ್ಳಾರಿ ಪಾಲಿಕೆ ಆವರಣಕ್ಕೆ ಶಾಸಕ ಭರತ್ ರೆಡ್ಡಿ ಕೂಡ ಭೇಟಿ ನೀಡಿದ್ದು ಕಾನೂನು ಕ್ರಮದ ಭರವಸೆ ನೀಡಿದ್ದು ಪ್ರತಿಭಟನೆಯನ್ನ ಕೈಬಿಡುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಶಾಸಕರು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಕೈಬಿಡಲ್ಲ ಅಂತ ಬಳ್ಳಾರಿ ಪಾಲಿಕೆ ಸಿಬ್ಬಂದಿಗಳು ಹೇಳ್ತಾ ಇದ್ದು ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆಗೆ ಬಿಜೆಪಿ ಕಾರ್ಪೊರೇಟರ್ ಸಾಥ್ ನೀಡಿದ್ದಾರೆ. ಕಾರ್ಪೊರೇಟರ್ ಕೈ ಮಾಡಿದ್ರು. ಇದು ಬಳ್ಳಾರಿ ಸರ್, ಮೊನ್ನೆ ಇನ್ಫೆಂಟ್ರಿ ರೋಡಲ್ಲಿ ಒಂದು ಫುಟ್ಪಾತ್ ಒಂದು ಇದನ್ನು ಕಟ್ಟಿದ್ದಾರೆ ಸರ್. ಟೆಂಪ್ರವರಿ ಶೆಡ್ ಕಟ್ಟಿದ್ರು ಮೊನ್ನೆ ಇದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ನಾನು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರ್ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಬಂದ್ವಿ. ಅವಾಗ ಕುಬೇರ ಸರ್ ಅವರು ಕೂಡ ಅಲ್ಲಿಗೆ ಬಂದರು, ಸ್ಪಾಟಿಗೆ ಬಂದರು. ಇದನ್ನು ತೆಗಿಸ್ರಿ ಅಂದರು. ಆಯ್ತು ಸರ್ ಅಂತ ಹೇಳಿ ಅವ್ರಿಗೆ ಟೈಮ್ ಕೊಟ್ವಿ. ತಗೊಳ್ರಿ, ಇದು ಫುಟ್ಪಾತಲ್ಲಿ ಕಟ್ಟಿದರೆ ಇದು ಮತ್ತೆ ಕಟ್ಟಬಾರ್ದು, ವೈಲೇಷನ್ ಆಗುತ್ತೆ, ನೀವು ಬೇಕಾದ್ರೆ ನಿಮ್ಮ ಪ್ರಿಮೈಸಸಲ್ಲಿ ಕಟ್ಕೊಳ್ರಿ ಅಂತಂದು ಹೇಳಿ ಬಂದ್ವಿ ಅವರಿಗೆ. ನಿನ್ನೆ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಇತ್ತು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು. ಅಲ್ಲಿ ಹೋದಾಗ ಅವರು ನಮ್ಮ ಕುಬೇರ ಸರ್ ಸಿಕ್ಕರು. ಏನಾಯ್ತು ರೀ ನೀವು ತೆಗೆದಿಲ್ಲಲ್ಲ ಅಂತ. ಸರ್, ನಿನ್ನೆ ಇದಿತ್ತು, ಹಿಂಗೆ ಬಿಸಿ ಇದ್ವಿ, ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಾನು ನಾಳೆ ಅಥವಾ ನಾಡ್ದು ತೆಗಿಸ್ತೀವಿ ಸರ್ ನಾನು ಹೇಳ್ಬಿಟ್ಟು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಅಮರೇಶ್, ಬಳ್ಳಾರಿಯಲ್ಲಿ ಪಾಲಿಕೆ ಸಿಬ್ಬಂದಿಯಿಂದ ಪ್ರತಿಭಟನೆ ಮುಂದುವರೆದಿದೆ. ಸದ್ಯಕ್ಕೆ ಪ್ರತಿಭಟನೆ ಕಾವು ಯಾವ ರೀತಿಯಾಗಿದೆ, ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅಮರೇಶ್? ಕಾವ್ಯ, ಸದ್ಯ ಪ್ರತಿಭಟನೆ ನಿರಂತರವಾಗಿರುವಂತದ್ದು. ಯಾಕಂದ್ರೆ ಬಳ್ಳಾರಿ ಮಹಾನಗರ ಪಾಲಿಕೆ ಎಡಬಲ್ಲಿ ವೀರೇಶ್ ಅವ್ರ ಮೇಲೆ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಕುಬೇರ್ ಅನ್ನುವಂಥವ್ರು ಗುಂಡಾವರ್ತನೆಯನ್ನು ತೋರಿರುವಂತದ್ದು. ಅಂದ್ರೆ ಯಾವುದೋ ಒಂದು ತೆರವಿನ ವಿಚಾರ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಅಧಿಕಾರಿಯು ಸಹಿತ ಆಯ್ತು ಆದಷ್ಟು ಬೇಗ ತೆರವು ಮಾಡಿಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಇದರಿಂದ ಸಮಾಧಾನಗೊಳ್ಳದಂತ ಮಹಾನಗರ ಪಾಲಿಕೆ ಸದಸ್ಯ ಕುಬೇರ್ ಅವರು ಏಕಾಏಕಿ ಎಡಬಲ್ಲಿ ವೀರೇಶ್ ಅವ್ರ ಮೇಲೆ ಅವರ ಕುತ್ತಿಗೆ ಭಾಗ ಮತ್ತು ಎದೆಗೆ ಬಲವಾಗಿ ಪೆಟ್ಟು ಕೊಟ್ಟಿರೋದ್ರಿಂದ ಅವರು ಈ ಸದ್ಯ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಇದರಿಂದ ಸಾಕಷ್ಟು ಆಕ್ರೋಶಗೊಂಡಿರ್ತಕ್ಕಂಥ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದೀಗ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಟೆಂಟ್ ಹಾಕೊಂಡು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸದ್ಯ ಬಳ್ಳಾರಿ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಸಹಿತ ಪ್ರತಿಭಟನಾ ನಿರತರ ಮನವೊಲಿಸುವಲ್ಲಿ ಸಾಕಷ್ಟು ಹರಸಾಹಸವನ್ನು ಪಟ್ಟರು. ಆದ್ರೆ ಅದಕ್ಕೂ ಕೂಡ ಜಗದೇ ಆದಷ್ಟು ಬೇಗ ನೀವ್ ಯಾವಾಗ ಹಲ್ಲೆ ಮಾಡಿರ್ತಕ್ಕಂಥ ಮಹಾನಗರ ಪಾಲಿಕೆ ಸದಸ್ಯ ಕುಬೇರ್ ಅವ್ರನ್ನ ಅರೆಸ್ಟ್ ಮಾಡ್ತಿರೋ ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳಿಲ್ಲ ಅನ್ನುವಂತ ಪಟ್ಟಣ ಹಿಡಿದಿದ್ರೆ. ಮತ್ತೊಂದ್ ಕಡೆಗೆ ಪ್ರತಿಭಟನೆಗೆ ಬಳ್ಳಾರಿ ಬಿಜೆಪಿ ಮಹಾನಗರ ಪಾಲಿಕೆ ಸದಸ್ಯರು, ಅದ್ರ ಜೊತೆಗೆ ಬಿಜೆಪಿ MLC ಸತೀಶ್ ಅವರು ಕೂಡ ಇದೀಗ ಸಾಥ್ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಸದ್ಯ ಹಲ್ಲೆ ಮಾಡಿರ್ತಕ್ಕಂಥ ಮಹಾನಗರ ಪಾಲಿಕೆ ಸದಸ್ಯ ಅಬ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಅವರ ಬಂಧನ ಆಗುವವರೆಗೂ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳಿಲ್ಲ ಅನ್ನುವಂತ ರೀತಿಯಲ್ಲಿ ಪಟ್ಟಣ ಹಿಡಿದುಕೊಂಡು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಕಾವ್ಯ, ಥ್ಯಾಂಕ್ ಯು ಅಮರೇಶ್ ಡೀಟೇಲ್ಸ್ಗಾಗಿ.